ಇಷ್ಟ ಛಲವನ್ನು ಮಾತ್ರ ಬಿಡುವುದಿಲ್ಲ. ಸತಿಯೇ ಒಂದು ಕಡೆ, ಪತಿಯೇ ಒಂದು ಕಡೆ ಆಗಲಂತೆ ಮಾಡುವೆನು. ಮಾಧಾಂತ ಬಿಡುವುದಿಲ್ಲವೋ ಕಾದರೆ ಬಿಡುವುದಿಲ್ಲವೋ ಕಾದರೆ ಯೌವನ ನುಡಿದೆಯ ಆ ಪರಮಾತ್ಮ ಯೌವನ ನುಡಿದೆಯ ಜೀವನನ್ನು ನುಡಿದೆಯ ನೀನು ಆ ಪರಮಾತ್ಮ ಜೀವನನ್ನು ನುಡಿದೆಯ ನೀನು ಗುಣವನ್ನು ಪ್ರತಿಪದಿ ಹರಳಿಸಿ ಗುಣವನ್ನು ಪ್ರತಿಪದಿ ಗೈಯಲಿ ಸನಿಯ ಮಾಯೆ ಹೊರಟೆ ಹೋದಾರು ಸ್ವಾಮಿ ಹೊರಟೆ ಹೋದಾರು ಮಂತ್ರಿ 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 ಪ್ರಭು ಹಿಡಿದು ಬೇಡಿದರು. ಜಾಡಿಸಿ ಮತ್ತು ಅಂತರಿಕ್ಷದಲ್ಲಿ ಮಾಯವಾದರಲ್ಲ ಮಂತ್ರಿ. ಮಂತ್ರಿ ಇದಕ್ಕೆ ಏನು ಮಾಡುವುದು ಮಂತ್ರಿ? ಪ್ರಭು ಬಿಡಿ 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 ಚಿಂತೆಯ ಮಂತ್ರಿ ಬಿಡಿ ಚಿಂತೆಯ ಬಿಡಿ 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 ಚಿಂತೆಯ ಬಿಡಿ 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 ಚಿಂತೆಯ ಬಿಡಿ 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 ಚಿಂತೆಯ ಮಂತ್ರಿ ದೇವನಿ ದೇವನ ನಿಂತಿಸಿ ನುಡಿದುನೆ ಮಂತ್ರಿ
ಮಹಾಪ್ರಭು ಮಂತ್ರಿ ಬಿಡಿ ಬಿಡಿ ಚಿಂತೆಯ ಬಿಡಿ 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 ಚಿಂತೆಯ ಮಹಾಪ್ರಭು ಮಂತ್ರಿ ಮಹಾಪ್ರಭು ಮಂತ್ರಿ ನೀವು ಚಿಂತೆಯನ್ನು ಬಿಟ್ಟು ಅರಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುವರಾಗಿ. ಕೋಪಿಸಿಕೊಂಡು ಹೋಗಿರುವ ಶನಿದೇವರು ಮತ್ತೆ ನಮ್ಮನ್ನು ಕಾಪಾಡುವರು. ತಮ್ಮ ಇಷ್ಟದಂತೆ ಆಗಲಿ ಮಂತ್ರಿ, ನಡೀರಿ ಹೋಗೋಣ. ಕಾಪಾಡುತ್ತಾಯಿ ಕಾಪಾಡು ದೇವಿ. ಈ ದಿವಸ ನನ್ನ ಮನಸ್ಸಿಗೆ ಹೇಗೋ ಬಹಳ ಬೇಸರವಾಗಿರೋದು. ಆದ ಕಾರಣ ನಾವಿನ್ನು ನಮ್ಮ ಉದ್ಯಾನವನಕ್ಕೆ ಹೋಗಿ ಬರೋಣ ಸಖಿಯರೇ. ನಿಮ್ಮ ಇಷ್ಟದಂತೆ ಆಗಲಿ ಅಮ್ಮ ಸಖಿಯರೇ. ಅಮ್ಮ ದೇವಿ. ಸಖಿ
ಬಾ. ಅಮ್ಮ ಸಖಿಯರೇ, ಅಮ್ಮ ದೇವಿ ಈ ವನವನ್ನು ನೋಡಿದಿರಾ ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಅಮ್ಮ ಸಖಿಯರೇ, ಈ ವನವನ್ನು ಕುರಿತು ನೀವು ಒಂದು ಸಾರಿ ವರ್ಣಿಸುವರಾಗಿ ಸಖಿಯರೇ. ನಿಮ್ಮ ಇಷ್ಟದಂತೆ ಆಗಲಿ. ಇನ್ನೇನು ಆನಂದ ಬೇಕಾಗಿದೆ, ಸಂತೋಷದಿ ಸತುತವ, ಸಂತೋಷದಿ ದೇವಿ, ಈ ವನವನ್ನು ನೋಡಿ ನಮ್ಮ ಮನಸ್ಸಿಗೆ ಆನಂದವಾಯಿತು. ಅಮ್ಮ ಸಖಿಯರೇ, ತಮ್ಮ ಇಷ್ಟದಂತೆ ಆಗಲಿ. ದೇ- ಅಮ್ಮ ಸಖಿಯರೇ, ದೇವಿ ಸಖಿಯುವುದೇ ಸಖಿಸುವಿನ ಬೆಲೆ, ಅಲ್ಲಿಗೆ ಮಂಜುಳ ಮೋಡಮಯ, ಜಗದಮಯ, ಜಗದಮಯ.
ಸಖಿಯರೇ, ದೇವಿ ಈ ವನವನ್ನು ನೋಡಿ ನನ್ನ ಮನಸ್ಸಿಗೂ ಬಹಳ ಆನಂದವಾಯಿತು. ಅಮ್ಮ ಸಖಿಯರೇ, ದೇವಿ ನಾವು ಈ ಉದ್ಯಾನವನಕ್ಕೆ ಬಂದು ಬಹಳ ವೇಳೆಯಾಯಿತು. ಆದ ಕಾರಣ ನಾವಿನ್ನು ನಮ್ಮ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಅನಂತರ ಅರಮನೆಗೆ ಹೋಗೋಣ ಸಖಿಯರೇ. ನಮ್ಮ ಇಷ್ಟದಂತೆ ಆಗಲಿ. ದೇವರ ದರ್ಶನವನ್ನು ಮಾಡಿಕೊಂಡು ಅನಂತರ ನಮ್ಮ ಅರಮನೆಗೆ ಹೋಗೋಣ ಸಖಿಯರೇ. ದೇವಿ ನಮ್ಮ ಇಷ್ಟದಂತೆ ಆಗಲಿ. ಅಮ್ಮ ಶ್ರೀ ಗೌರಿ ದಯ ಪಾಲಿಸಮ್ಮ. ಅಮ್ಮ ಶ್ರೀ ಅಮ್ಮ ಶ್ರೀ ಗೌರಿ ದಯ ಪಾಲಿಸಮ್ಮ. ನಿರತಮಿ ನವತಮಿ ಗೌರಿ. ಅಮ್ಮ ಶ್ರೀ ಅಮ್ಮ ಗೌರಿದೇವಿ, ಅಮ್ಮ ಪಾಪರಾದ ನಮ್ಮನ್ನು ಕಾಪಾಡು ತಾಯಿ, ಕಾಪಾಡು. ಕಾಪಾಡು. ಈ ದಿವಸ ಈ ಮಂಗಳಾರತಿ ತಡ್ಡಿಯು ನನ್ನ ಕೈ ಜಾರಿ ಬಿದ್ದಿತ್ತಲ್ಲ ಪರಮಾತ್ಮ, ಮುಂದೇನು ಗತಿ ಪರಮಾತ್ಮ? ಏನೇ ಅಪಶಕುನ ಆಹಾರಿ. ಪರಮಾತ್ಮ, ಏನೇ ಅಪಶಕುನ ಆಹಾರಿ. ಅಪಶಕುನ ಪರಮಾತ್ಮ, ಇದೆ ಇನ್ನೂ ಇಲ್ಲದ ಈ ದಿವಸ ಈ ನನ್ನ ಬಲಗಣ್ಣು ಅದರುತ್ತಿರುವುದು, ಅದು ಅಲ್ಲದೆ ಈ ನನ್ನ ಬಲಭುಜವು ಚಲಿಸುತ್ತಿರುವುದಲ್ಲ ಪರಮಾತ್ಮ. ಪರಮಾತ್ಮ ಇರಲಿ, ಈ ವಿಷಯವನ್ನು ನಮ್ಮ ಪತಿಯವರಿಗೆ ಹೋಗಿ ತಿಳಿಸುವನು. ಪತಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸುವನು. ಮನೋಹರಿ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಪ್ರಾಣೇಶ್ವರ, ಮನೋಹರಿ, ಮನೋಹರ, ಇದೇನಿದು ಸದಾ ನಗುತ್ತಿರುವ ಈ ನಿಮ್ಮ ಮುಖವು? ಪ್ರಾಣೇಶ್ವರ, ಈ ದಿನ ಬಾಡಿರಲು ಕಾರಣವೇನು ಪ್ರಾಣೇಶ್ವರ? ಮನೋಹರಿ, ಪ್ರಾಣೇಶ್ವರ, ಏನೆಂದು ಹೇಳಿ ಪ್ರಾಣೇಶ್ವರಿ, ಏನೆಂದು ಹೇಳಿ? ನಾನು ರಾಜ್ಯಭಾರವನ್ನು ಮಾಡುತ್ತಿರುವಾಗ ಆ ಸರಿದೇವರ ಮಹಿಮೆಯನ್ನು ತಿಳಿಯದೆ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಆ ಸರಿದೇವರ ಮಹಿಮೆಯನ್ನು ತಿಳಿಯದೆ ನಿಂದಿಸಿಬಿಟ್ಟನು ಪ್ರಾಣೇಶ್ವರಿ, ನಿಂದಿಸಿಬಿಟ್ಟು ಕೆಲಸವನ್ನು ಮಾಡಿ ಆ ಸರಿದೇವರಾದರು ಪ್ರಾಣೇಶ್ವರ, ನೀಚನೆ ಭ್ರಷ್ಟನೆ, ನಿನ್ನನ್ನು ಕಾಡಿಗೆ ಹಟ್ಟಿ ಸತಿಪತಿಗಳನ್ನು ಅಗಲಿಸಿ ಅಘೋರವಾದ ಕಷ್ಟವನ್ನು ಕೊಡುತ್ತೇನೆಂದು ನನ್ನಲ್ಲಿ ಪಂಥವನ್ನು ಮಾಡಿ ಅಂತರಿಕ್ಷದಲ್ಲಿ ಮಹವಾದರಲ್ಲ ಪ್ರಾಣೇಶ್ವರಿ, ಮಹವಾದರಲ್ಲ. ಇದಕ್ಕೆ ಏನು ಮಾಡುವುದು ಪ್ರಾಣೇಶ್ವರಿ? ಪ್ರಾಣೇಶ್ವರ, ಮನೋಹರಿ, ಇಷ್ಟಕ್ಕೆ ಚಿಂತಿಸುವುದೇಕೆ? ನಮ್ಮ ಕುಲದೈವನಾದ ಶ್ರೀಹರಿಯ ನಮಗಿರುವಲ್ಲಿ ಭಯವೆಂದರೇನು? ನಡೆಯಿರಿ, ಆ ಶ್ರೀಹರಿಯನ್ನು ಆರಾಧಿಸೋಣ. ತಮ್ಮ ಇಷ್ಟದಂತೆ ಆಗಲಿ ಪ್ರಾಣೇಶ್ವರಿ. ಮನೋಹರಿ, ಪ್ರಾಣೇಶ್ವರ, ಶ್ರೀಹರಿಯ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊ. ಅದು ಅಲ್ಲದೆ ಈ ನಮ್ಮ ಪುರದ ಪ್ರಜೆಗಳನ್ನೆಲ್ಲರೂ
ಎಲ್ಲರನ್ನೂ ಶ್ರೀಹರಿಯ ಪೂಜೆಗೆ ಬರುವಂತೆ ಡಂಗೂರರ ಮೂಲಕ ಸಾರಿಸುವಳಾಗು ಪ್ರಾಣೇಶ್ವರಿ. ಪ್ರಾಣೇಶ್ವರ, ತಮ್ಮ ಇಷ್ಟದಂತೆ ಆಗಲಿ ಪ್ರಾಣೇಶ್ವರ. ಸಾರುವೆ ಡಂಗೂರ ಊರೆಲ್ಲ ಕೇಳಿದೆ, ಸಾರುವೆ ಡಂಗೂರ. ಆರೋರೆ ಐನೂರೆ ದಾರಿಯ ಬಿಡಿಗ, ಆರೋರೆ ಐನೂರೆ ದಾರಿಯ ಬಿಡಿ, ಎಲ್ಲರೂ ಬಂದಿರಿ ಸಾರುವೆ ಡಂಗೂರ ಊರೆಲ್ಲ ಕೇಳಿ, ಸಾರುವೆ ಡಂಗೂರ. ಮಹಾರಾಜ ಮನೆಯಲ್ಲಿ ಶ್ರೀಹರಿ ಪೂಜೆಯಂತ, ಮಹಾರಾಜ ಮನೆಯಲ್ಲಿ ಶ್ರೀಹರಿ ಪೂಜೆಯಂತ, ಎಲ್ಲರೂ ಬನ್ನಿರಿ ಸಾರುವೆ ಡಂಗೂರ ಎಲ್ಲ ಕೇಳಿ, ಸಾರುವೆ ಡಂಗೂರ 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 ಡಂಗೂರ. ಪೊಲೀಸ್ ಸ್ಟಾಪ್ ಬುದೇ, ಪೊಲೀಸ್ ಸ್ಟಾಪ್ ಅಂದ್ರೆ ಏನ್ ಗೊತ್ತಾ ಬುದೇ? ಮೂಗುಂದಲ್ಲೂ ಚುಕ್ಕಿ ಬುದೇ. ಬುದೇ, ನಾಳೆ ಬೆಳಗ್ಗೆ ನಮ್ಮ ಸತ್ಯನಾಥ ಮಹಾರಾಜರ ಆಸ್ಥಾನದಲ್ಲಿ ಶ್ರೀಹರಿ ಪೂಜೆ ಇದೆ. ಅದಕ್ಕೆ ದೊಡ್ಡವರು, ಚಿಕ್ಕೋರು, ಅಜ್ಜ, ಅಜ್ಜಿ, ಪುಟಾಣಿ, ಪಟಾಣಿ ಎಲ್ಲರೂ ಬರ್ಬೇಕು. ಬರ್ಲಿಲ್ಲ ಅಂದ್ರೆ 500 ರೂಪಾಯಿ ಜುಲ್ಮಾನೆ ಬರೇ, 6 ತಿಂಗಳು ಸಜಾ. ಯಾರಿಗೆ ಗೊತ್ತಾ ಬರೇ? ಈ ಬೋಪುರ್ಗೆ ಬರೇ, ಮತ್ತೆ ಬರೇ. ತಿರ್ಗಬತ್ತಿ ತಿಮ್ಮಿ ಕರ್ಕಂಡು ಹೋಗಿ ಬತ್ತೀನಿ, ಹೋಗಿ ಬತ್ತೀನಿ, ಹೋಗಿ ಕರ್ಕಂಡು. ತಿರ್ಗಬತ್ತಿ ತಿಮ್ಮಿ ಕರ್ಕಂಡು ಹೋಗಿ ಬತ್ತೀನಿ, ಹೋಗಿ ಬತ್ತೀನಿ, ಹೋಗಿ ಕರ್ಕಂಡು. ತಿಮ್ಮಿ ಕರ್ಕಂಡು ಆಮೇಲೆ ಬತ್ತೀನಿ ಅವಳ ಕರ್ಕಂಡು. ಆಮೇಲೆ ಬತ್ತೀನಿ ಅವಳ ಕರ್ಕಂಡು. ಇವಾಗ ಬತ್ತೀನಿ ಇವಳ ಕರ್ಕಂಡು. ಇವಾಗ ಬತ್ತೀನಿ ಇವಳ ಕರ್ಕಂಡು. ತಿರ್ಗ ಬತ್ತೀನಿ ತಿಮ್ಮಿ ಕರ್ಕಂಡು. ಹೋಗಿ ಕರ್ಕಂಡು. ತಿಮ್ಮಿ ಕರ್ಕಂಡು. ಮತ್ತೆ ಬರೇ ಎಲ್ಲವೂ ಸಿದ್ಧವಾಗಿರುವುದೇ? ಪ್ರಾಣೇಶ್ವರ, ಎಲ್ಲವೂ ಸಿದ್ಧವಾಗಿರುವುದು ಪ್ರಾಣೇಶ್ವರ. ಹಾಗಿದ್ದ ಮೇಲೆ ಶ್ರೀಹರಿಯ ಪೂಜೆಯನ್ನು ಮಾಡೋಣ. ನಡೆ ಮನೋಹರಿ. ಹಾಗೆ ಆಗಲಿ ಪ್ರಾಣೇಶ್ವರ. ಹಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯ
ಅಪಾಮರರಾದ ನಮ್ಮನ್ನು ಕೈ ಬಿಡದೆ ಕಾಪಾಡಬೇಕೆಂದು ಬೇಡಿಕೊಳ್ಳುವ ಪರಮಾತ್ಮ. ಮೆಚ್ಚಿದೆನು ನಿಮ್ಮಯ ಭಕ್ತಿಗೆ, ಮೆಚ್ಚಿದೆನು ನಿಮ್ಮಯ ಭಕ್ತಿಗೆ, ಸತಿಪತಿಗಳೇ ಬೇಡಿದವನು ಮನುಷ್ಯನ, ಬೇಡಿದವನು ಮನುಷ್ಯನ, ಸತಿಪತಿಗಳೇ ಬಲ್ಲೆ ಭಕ್ತ ಜನರ ವಿಚಾರ, ಸಾಕು ಸಾಕು ನಿಸಾರ ಧ್ವನಿ. ಬಲ್ಲೆ ಭಕ್ತ ಜನರ ವಿಚಾರ, ಬೇಡಿದವರ ಒಂದು ಕರುಣಿಸುವೆ, ಬೇಡಿದವರ ಒಂದು ಕರುಣಿಸುವೆ, ಸತಿಪತಿಗಳೇ ಸತಿಪತಿಗಳೇ ಬಲ್ಲೆ ಭಕ್ತ ಜನರ ವಿಚಾರ, ಸಾಕು ಸಾಕು ನಿಸಾರ ಧ್ವನಿ. ಬಲ್ಲೆ ಭಕ್ತ ಜನರ ವಿಚಾರ. ತತಸ್ತು. ಎಲೇ ರಾಜದಂಪತಿಗಳೇ, ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಸ್ಮರಿಸಲು ಕಾರಣವೇನು? ಪರಮಾತ್ಮ, ಏನೆಂದು ಹೇಳಲಿ ಪರಮಾತ್ಮ? ಪರಮಾತ್ಮ, ನಾನು ರಾಜ್ಯಭಾರವನ್ನು ಮಾಡುತ್ತಿರುವಾಗ ಆ ಶನಿದೇವರ ಮಹಿಮೆಯನ್ನು ತಿಳಿಯದೆ ಪರಮಾತ್ಮ, ಆ ಶನಿದೇವರ ಮಹಿಮೆಯನ್ನು ತಿಳಿಯದೆ ಪರಮಾತ್ಮ ನಿಂದಿಸಿಬಿಟ್ಟೆನು ಪರಮಾತ್ಮ. ಆ ಶನಿದೇವರಾದರೂ ನೀಚನೇ, ಭ್ರಷ್ಟನೇ, ನಿನ್ನನ್ನು ಕಾಡಿಗೆ ಹೆಟ್ಟಿ ಸತಿಪತಿಗಳನ್ನು ಹಗಲಿಸಿ ಅಘೋರವಾದ ಕಷ್ಟವನ್ನು ಕೊಡುತ್ತೇನೆಂದು ನನ್ನಲ್ಲಿ ಪಂಥವನ್ನು ಮಾಡಿ ಪರಮಾತ್ಮ, ನನ್ನಲ್ಲಿ ಪಂಥವನ್ನು ಮಾಡಿ ಅಂತರಿಕ್ಷದಲ್ಲಿ ಮಾಯವಾದರು ಪರಮಾತ್ಮ. ಇದಕ್ಕೆ ಏನು ಮಾಡುವುದು ಪರಮಾತ್ಮ? ಎಲೆ ರಾಜದಂಪತಿಗಳೇ, ಹೇಳುವೆನು ಕೇಳಿ. ಆ ಶನಿದೇವರು ಆಡಿದ ಮಾತಿಗೆ ತಪ್ಪುವರಲ್ಲ, ನುಡಿದಂತೆ ನಡೆಯುವರು, ನಡೆದಂತೆ ನುಡಿಯುವರು. ಆದ್ದರಿಂದ ನೀವುಗಳು ಸತ್ಯವನ್ನು ಬಿಡಬೇಡಿ, ಅಸತ್ಯಕ್ಕೆ ಹೋಗಬೇಡಿ, ಸುಳ್ಳನ್ನು ಹೇಳಬೇಡಿ, ಕಳ್ಳತನವನ್ನು ಮಾಡಬೇಡಿ, ಅನ್ನ ಇಕ್ಕಿದವರ ಮನೆಗೆ ಅನ್ಯಾಯ ಮಾಡಬೇಡಿ. ಮುಂದೆ ಆ ಶನಿದೇವರು ನಿಮ್ಮನ್ನು ಕಾಪಾಡುವರು. ಯಾರಿಗೂ ತಿಳಿಯದೆ ಹಾಗೆ ಈ ರಾಜ್ಯವನ್ನು ಬಿಟ್ಟು ಒಡುವರಾಗಿ ನೀವು 7.5 ವರ್ಷಗಳ ಕಾಲ ಈ ರಾಜ್ಯವನ್ನು ಬಿಟ್ಟು ಎಲ್ಲಿಯಾದರೂ ಕಾಲವನ್ನು ಕಳೆಯಿರಿ. ಅಲ್ಲಿಯವರೆಗೂ ನಾನು ಸಹ ನಿಮ್ಮನ್ನು ಕೈ ಬಿಟ್ಟಿರುತ್ತೇನೆ. ತತಸ್ತು. ಆ ಶ್ರೀಹರಿಯು ನಮ್ಮನ್ನು ಸಹ ಕೈ ಬಿಟ್ಟರಲ್ಲ ಪ್ರಾಣೇಶ್ವರಿ. ಇದಕ್ಕೆ ಏನು ಮಾಡುವುದು ಪ್ರಾಣೇಶ್ವರಿ? ಪ್ರಾಣೇಶ್ವರ, ಆ ಶ್ರೀಹರಿ ಹೇಳದಂತೆ ನಡೆದುಕೊಳ್ಳೋಣ ಪ್ರಾಣೇಶ್ವರ. ಮನೋಹರಿ, ಪ್ರಾಣೇಶ್ವರ, ಆಗಿದ್ದ ಮೇಲೆ ನಮ್ಮ ಕುದುರೆಯಾಲಯಕ್ಕೆ ಹೋಗಿ ನಮಗೆ ಬೇಕಾದ ಕುದುರೆಯನ್ನು ಹಿಡಿದುಕೊಂಡು ಬರುವೆನು ಪ್ರಾಣೇಶ್ವರಿ. ನಾನು ಬರುವಷ್ಟರಲ್ಲಿ 7.5 ವರ್ಷಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋ ಪ್ರಾಣೇಶ್ವರ. ಹಾಗೆ ಆಗಲಿ ಪ್ರಾಣೇಶ್ವರ.
ನನ್ನನ್ನು ಅಜ್ಞಾನ ಮಾಡಿಕೊಂಡು ತನ್ನ ರಾಜಕಾರಣವಾಗಿರುವುದು ನನ್ನ ಮಾರಾಟದಿಂದ ಪಂಚವರ್ಣ ದುರ್ಗವನ್ನು ನಿರ್ಮಿಸಿ ಆ ದುರ್ಗವನ್ನು ನಿರ್ಮಿಸಿ ಅದನ್ನು ನಾಗರ ಮುಂಭಾಗದಲ್ಲೇ ಕಟ್ಟುವಂತೆ ಮಾಡಿ ಕೂಡಲೇ ಆ ದುರ್ಗವನ್ನು ಅಂತರ್ಚಿತೆ ಹೋಗುವಂತೆ ಮಾಡುವುದು ಇದುವರೆ ನಿಮ್ಮ ಅಟ್ಟಾಸ ಇದುವರೆ ನಿಮ್ಮ ಅಟ್ಟಾಸ ರಾಜದೀಗಲ ಹೋಗುತ್ತಿರುವನು ಕುದುರೆ ಹಿಡಿಯಲು ನಾಯಕೀಗಲೇ ರಾಜದೀಗಲೇ ಹೋಗುತ್ತಿರುವನು ಕುದುರೆ ಹಿಡಿಯಲು ನಾಯಕೀಗಲೇ ಓಡುವನು ಭಯವ ಓಡುವನು ಭಯವ ಎಲ್ಲವೂ ಸಿದ್ಧವಾಗಿರುವುದೇ ಮನೋಹರಿ. ಪ್ರಾಣೇಶ್ವರ, ಎಲ್ಲವೂ ಸಿದ್ಧವಾಗಿರುವುದು ಪ್ರಾಣೇಶ್ವರ. ಮನೋಹರಿ, ಹಾಗಿದ್ದ ಮೇಲೆ ಈ ಕುದುರೆಯ ಮೇಲೆ ಕುಳಿತುಕೊಂಡು ನನ್ನನ್ನು ಬಿಗಿಯಾಗಿ ಹಪ್ಪಿಕೋ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಪ್ರಾಣೇಶ್ವರ. ಮನೋಹರಿ, ಸಕಲ ಸಾಮ್ರಾಜ್ಯವನ್ನು ತೊರೆದು ಪ್ರಾಣೇಶ್ವರ. ಮನೋಹರಿ, ಸಕಲ ಸಾಮ್ರಾಜ್ಯವನ್ನು ತೊರೆದು ನಿಶರಾತ್ರಿಯಲ್ಲಿ ಹೋಗುವಂತಾಯ್ತೆ ಕಾಂತ. ಮನೋಹರಿ, ದುಃಖಿಸಬೇಡ. ಮನೋಹರಿ, ಚಿಂತಿಸಬೇಡ. ಅಷ್ಟೈಶ್ವರ್ಯ ಭೋಗಾದಿಗಳನ್ನು ತೊರೆದು ಪ್ರಾಣೇಶ್ವರ. ಮನೋಹರಿ, ದುಃಖಿಸಬೇಡ. ಮನೋಹರಿ, ಅಷ್ಟೈಶ್ವರ್ಯ ಭೋಗಾದಿಗಳನ್ನು ತೊರೆದು ನಿಶರಾತ್ರಿಯಲ್ಲಿ ಹೋಗುವಂತಾಯ್ತೆ ಕಾಂತ. ಮನೋಹರಿ, ದುಃಖಿಸಬೇಡ. ಎಲ್ಲರೂ ಪ್ರಾಣೇಶ್ವರ, ಮನೋಹರಿ, ಸಕಲ ಸಾಮ್ರಾಜ್ಯವನ್ನು ತೊರೆದು ಈ ಪ್ರತಾಪಗಳನ್ನು ತೊರೆದು ಅಷ್ಟೈಶ್ವರ್ಯ ಭೋಗಾದಿಗಳನ್ನು ತೊರೆದು ಈ ನಿಶರಾತ್ರಿಯಲ್ಲಿ ಈ ರಾಜ್ಯವನ್ನು ಬಿಟ್ಟು ಹೊರಡುವಂತಾಯ್ತೆ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಈ ಹಣೆಯಲ್ಲಿ ಬರೆದ ಹಣೆಯ ಬರಹವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರಾಣೇಶ್ವರಿ. ಇರಲಿ ಪ್ರಾಣೇಶ್ವರಿ, ಚಿಂತಿಸಬೇಡ. ಈ ಕುದುರೆಯ ಮೇಲೆ ಕುಳಿತುಕೊಂಡು ನನ್ನನ್ನು ಬಿಗಿಯಾಗಿ ಅಪ್ಪಿಕೋ ಪ್ರಾಣೇಶ್ವರಿ, ಅಪ್ಪಿಕೋ. ಹಾಗೆ ಆಗಲಿ ಪ್ರಾಣೇಶ್ವರ. ಅತಿವೇಗದಿ ಹೋಗುದಿ ಕುದುರೆಯೋ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಅತಿವೇಗದಿ ಹೋಗುದಿ ಕುದುರೆಯೋ
ಪ್ರಾಣೇಶ್ವರ, ಆ ಶ್ರೀಹರಿ ಹೇಳಿದಂತೆ ನಾವು ಬೆಳಗಾವುದರೊಳಗಾಗಿ ನಾವು ಈ ರಾಜ್ಯವನ್ನು ಬಿಟ್ಟು ಹೊರಡಬೇಕು. ಈ ಕುದುರೆಯನ್ನು ನೋಡಿದರೆ ಇಷ್ಟೊಂದು ನಿಧಾನವಾಗಿ ತಿಳಿಸುತ್ತಿರುವುದಲ್ಲ ಪ್ರಾಣೇಶ್ವರ. ಪ್ರಾಣೇಶ್ವರ, ಮನೋಹರಿ, ನಿಮ್ಮ ಈ ಕೈಯಲ್ಲಿರುವ ಈ ಕುದುರೆಯಿಂದ ಒಂದು ಪೆಟ್ಟು ನೋಡಿಯವರಾಗಿ ಪ್ರಾಣೇಶ್ವರ. ಪ್ರಾಣೇಶ್ವರಿ, ತಮ್ಮ ಇಷ್ಟದಂತೆ ಆಗಲಿ ಪ್ರಾಣೇಶ್ವರಿ. ಗರ್ಭಿತವಾಗಲಿ ದೇವಾ, ಪರಮಾತ್ಮ, ಗರ್ಭಿತವಾಗಲಿ ದೇವಾ, ಇಲ್ಲ ಗರ್ಭಿತವಾಗಲಯ್ಯ ಲಕ್ಷ್ಮೀ ರಮಣ. ಪ್ರಾಣೇಶ್ವರ, ಈ ಕುದುರೆಯನ್ನು ನೋಡಿದರೆ ಈ ಬೆಂಗಾಡಿಗೆ ತಂದು ಬಿಟ್ಟಿದ್ದಲ್ಲ ಪ್ರಾಣೇಶ್ವರ. ಮನೋಹರಿ, ಪ್ರಾಣೇಶ್ವರ, ಈಗಾಗಲೇ ಕತ್ತಲಾಗುತ್ತಾ ಬರುತ್ತಿರುವುದು. ಈ ರಾತ್ರಿ ಇಲ್ಲೇ ಪೋಣಿಸಿದ್ದು ಬೆಳಗಾದ ನಂತರ ಮುಂದಕ್ಕೆ ಹೋಗೋಣ ಪ್ರಾಣೇಶ್ವರಿ. ಹಾಗೆ ಆಗಲಿ ಮನೋಹರಿ, ಪ್ರಾಣೇಶ್ವರ. ಈ ಕುದುರೆಯನ್ನು ಈ ಮರದ ಬುಡಕ್ಕೆ ಕಟ್ಟಿ ಹಾಕಿ ನಾವು ತಂದಿರುವ ಗಂಟು ಮೂಟೆಯನ್ನು ತಲೆಯ ಅಡಿಭಾಗದಲ್ಲಿ ಇಟ್ಟುಕೊಂಡು ಈ ರಾತ್ರಿ ಇಲ್ಲೇ ಪೋಣಿಸೋಣ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಹಾಗೆ ಆಗಲಿ ಪ್ರಾಣೇಶ್ವರ. ನನ್ನನ್ನು ಮರೆತು ಅವರು ತಂದಿರುವ ನೋರು ಕೊಟ್ಟಂತ ತುಡುಗೋಡಿಸ ಅಲ್ಲಿ ಕಾಣುವ ಹೆಚ್ಚಕ್ಕೆ ಬಂದಿಸಿರುವರು ಅವರು ತಂದಿರುವ ಗಂಟು ಮೂಟೆಯನ್ನು ತಲೆದಿಂಬಾಗಿ ಮಾಡಿಕೊಂಡು ಕೋಲ್ನಲ್ಲಿ ನಿದ್ರಿಸುತ್ತಿರುವಲ್ಲ ಸತ್ಯದ ಅವರು ತಂದಿರುವ ಗಂಟು ಮೂಟೆ ಸಹ ತಿರುಗಿ ಬಂದು ಕತ್ತಲಲ್ಲಿ ಹೇಗೆ ಏನಿದು ಕಟ್ ಮನೋಹರಿ, ಕಟ್ಟಿದ ಕುದುರೆಯು ಹಿಟ್ಟಿದ ಗಂಟು ಮೂಟೆಯು ಮಾಯವಾಗಿರುವುದಲ್ಲ ಪ್ರಾಣೇಶ್ವರಿ. ಏನು ಮಾಡಲಿ ಪ್ರಾಣೇಶ್ವರಿ? ಪ್ರಾಣೇಶ್ವರ, ಇಷ್ಟಕ್ಕೆ ಚಿಂತಿಸುವುದೇಕೆ? ನಮ್ಮ ಕುಲದೇವನಾದ ಶ್ರೀಹರಿಯ ನಮಗಿರುವಲ್ಲಿ ಭಯವೆಂದರೇನು? ನಡೆಯಿರಿ, ಸಾಯಂಕಾಲದವರೆಗೂ ಈ ಕಾಡಿನಲ್ಲಿ ಹುಡುಕಿಕೊಂಡು ಬರೋಣ. ಮನೋಹರಿ, ತಮ್ಮ ಇಷ್ಟದಂತೆ ಆಗಲಿ ಪ್ರಾಣೇಶ್ವರಿ. ತಡೆಯಲಾರೆನೋ ಕಾಂತ ನಡುಗಾಟಿನಲ್ಲಿ ನಾನು. ಮನೋಹರಿ, ದುಃಖಿಸಬೇಡ. ನಡೆಯಲಾರೆನೋ ಕಾಂತ ನಡುಗಾಟಿನಲ್ಲಿ ನಾನು ಸುಡುವ ಬಿಸಿಲಿ ನೋಡು. ಮನೋಹರಿ, ದುಃಖಿಸಬೇಡ. ನಡೆಯಲಾರೆನೋ ಕಾಂತ
ಪ್ರಾಣೇಶ್ವರ ಮನೋಹರಿ ನಾನು ಇನ್ನು ಒಂದು ಹೆಜ್ಜೆಯನ್ನು ಇಡಲಾರೆನು ಪ್ರಾಣೇಶ್ವರ. ಪ್ರಾಣೇಶ್ವರಿ ಏನಾಯಿತು ಪ್ರಾಣೇಶ್ವರಿ? ಪ್ರಾಣೇಶ್ವರ, ಈ ಕಾಡಿನಲ್ಲಿ ನಡೆದು ಈ ನನ್ನ ಕಾಲಿನಲ್ಲಿ ಸುಳಿಯುತ್ತಿರುವುದು ಪ್ರಾಣೇಶ್ವರ. ಪ್ರಾಣೇಶ್ವರ, ಮನೋಹರಿ ನಾನು ಇನ್ನು ಒಂದು ಹೆಜ್ಜೆಯನ್ನು ಇಡಲಾರೆನು ಪ್ರಾಣೇಶ್ವರ. ಇಲ್ಲಿ ಆದರೂ ಸ್ವಲ್ಪ ಹೊತ್ತು ವಿಶ್ರಮಿಸಿ, ಇಲ್ಲಿ ಆದರೂ ಸ್ವಲ್ಪ ಹೊತ್ತು ವಿಶ್ರಮಿಸಿ ಬೆಳಗಾದ ಮೇಲೆ ಮುಂದಕ್ಕೆ ಹೋಗೋಣ ಪ್ರಾಣೇಶ್ವರ. ಮನೋಹರಿ ತಮ್ಮ ಇಷ್ಟವಂತೆ ಆಗಲಿ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಮನೋಹರಿ ಏನಾಯಿತು ಪ್ರಾಣೇಶ್ವರಿ? ಪ್ರಾಣೇಶ್ವರ, ಮನೋಹರಿ ಪ್ರಾಣೇಶ್ವರ, ಪ್ರಾಣೇಶ್ವರಿ ನನಗೆ ಇಲ್ಲಿಗೆ ನಾವು ವಾಸವು ತುಂಬಿತು. ಅದು ಅಲ್ಲದೆ ನನಗಾದರೂ ನೀರಿನ ದಾಹವು ಹೇರಳವಾಗಿ ಕಾಡುತ್ತಿರುವುದು ಪ್ರಾಣೇಶ್ವರ. ಮನೋಹರಿ ಪ್ರಾಣೇಶ್ವರ, ಮನೋಹರಿ ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡುವ ಹಾಗೆ ಪ್ರಾಣೇಶ್ವರ. ಪ್ರಾಣೇಶ್ವರಿ ಸ್ವಾಮಿ, ಈ ನಿಶರಾತ್ರಿಯಲ್ಲಿ ಈ ನಡುಕಾಡಿನಲ್ಲಿ ಪ್ರಾಣೇಶ್ವರಿ ಈ ನಿಶರಾತ್ರಿಯಲ್ಲಿ ಈ ನಡುಕಾಡಿನಲ್ಲಿ ನಾನು ತಾನೇ ಎಲ್ಲಿ ತಾನೇ ಜಲವನ್ನು ಹುಡುಕಿಕೊಂಡಲು ಬರಲಿ ಪ್ರಾಣೇಶ್ವರಿ? ಪ್ರಾಣೇಶ್ವರ, ನೀವು ಜಲವನ್ನು ತಂದು ಕೊಡದೆ ಹೋದರೆ ಈ ನನ್ನ ಪ್ರಾಣ ಉಳಿದಿಲ್ಲ ಸ್ವಾಮಿ. ಮನೋಹರಿ ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡುವರಾಗಿ ಸ್ವಾಮಿ. ಮನೋಹರಿ ಸ್ವಾಮಿ, ತಮ್ಮ ಇಷ್ಟದಂತೆ ಆಗಲಿ ಪ್ರಾಣೇಶ್ವರಿ. ಮನೋಹರಿ ಸ್ವಾಮಿ, ನಾನು ಜಲವನ್ನು ಹುಡುಕಿಕೊಂಡು ಬರುವೆನು. ನಾನು ಬರುವವರೆಗೂ ಈ ಇದ್ದ ಸ್ಥಳವನ್ನು ಬಿಟ್ಟು ಬೇರೆಲ್ಲಿಯೂ ಹೋಗಬೇಡ ಪ್ರಾಣೇಶ್ವರಿ. ಮನೋಹರಿ ಸ್ವಾಮಿ, ನಾನಿನ್ನು ಹೋಗಿ ಬರುವೆ ಪ್ರಾಣೇಶ್ವರಿ. ಸ್ವಾಮಿ, ಬೇಗನೆ ಹೋಗಿ ಜಲವನ್ನು ತಂದು ಕೊಡುವರಾಗಿ ಪ್ರಾಣೇಶ್ವರ. ಪ್ರಾಣೇಶ್ವರಿ ನಾನಿನ್ನು ಹೋಗಿ ಬರುವೆ ಪ್ರಾಣೇಶ್ವರಿ. ಹೋಗಿ ಬನ್ನಿ ಸ್ವಾಮಿ, ಬೇಗನೆ ಜಲವನ್ನು ತಂದು ಕೊಡುವ. ಪ್ರಾಣೇಶ್ವರಿ ನಾನಿನ್ನು ಹೋಗಿ ಬರಲ್ಲ ಪ್ರಾಣೇಶ್ವರಿ, ಹೋಗಿ ಬರಲ್ಲ. ಸ್ವಾಮಿ, ಸ್ವಲ್ಪ ಜಲವನ್ನು ತಂದು ಕೊಡುವ. ಆ ಪರಮಾತ್ಮ ಪರಮಾತ್ಮ ರಾಜಾದಿರಾಜನಾದ ನಾನು ಈ ದಿವಸ ಈ ಕಾಡಿನಲ್ಲಿ ಜಲವನ್ನು ಹುಡುಕುವಂತೆ ಮಾಡಿದೆಯ ಪರಮಾತ್ಮ. ಶನಿದೇವ, ಕಾಕವಾಹನ ಕಲಿಪುರುಷ, ನಿನ್ನ ಜ್ಞಾನವನ್ನು ಮಾಡುತ್ತಾ ನಾನು ಜಲವನ್ನು ಹುಡುಕಿಕೊಂಡು ಹೋಗುವನು ಪರಮಾತ್ಮ. ಅಯ್ಯೋ ಎನ್ನ ಪರಮಾತ್ಮ
ಇಲ್ಲವಲ್ಲ ಪರಮಾತ್ಮ. ಶನಿದೇವ ಏನು ಮಾಡಲಿ? ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವರು ಪರಮಾತ್ಮ, ನೋಡುವೆನು. ಚಿರಸಾಗರಾಲಯನ ನಾರಾಯಣ ಆ ಪರಮಾತ್ಮ. ಚಿರಸಾಗರಾಲಯನ ನಾರಾಯಣ ನೀ ಬಂದು ಕಾಯನ್ನ ಪತ್ನಿ ರಮಣ. ಅಯ್ಯೋ ಎನ್ನ, ಅಯ್ಯೋ ಎನ್ನ. ಹದೋ 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 ಪರಮಾತ್ಮ, ಕೊನೆಗೂ ಜಲವನ್ನು ಕರುಣಿಸಿದೆಯಾ ಪರಮಾತ್ಮ. ಶನಿದೇವ ಏನು ಮಾಡಲಿ? ಈ ಸರೋವರದಲ್ಲಿ ಇಳಿದು ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ದಾರಿಯೇ ಕಾಣುತ್ತಿಲ್ಲವಲ್ಲ ಪರಮಾತ್ಮ. ಏನು ಮಾಡಲಿ ಶನಿದೇವ? ಇರಲಿ, ಈ ವಜ್ರದ ಉಂಗುರವನ್ನು ದಡದ ಮೇಲ್ಭಾಗದಲ್ಲಿ ಇಟ್ಟು ಶನಿದೇವ, ದಡದ ಮೇಲ್ಭಾಗದಲ್ಲಿಟ್ಟು ಅದರ ಬೆಳಕಿನ ಸಹಾಯದಿಂದ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುವನು ಪರಮಾತ್ಮ. ಶನಿದೇವ ಕಾಪಾಡು ತಂದೆ, ಕಾಪಾಡು. ನನ್ನ ಜೊತೆಗೆ ಜಲವನ್ನು ತೆಗೆದು ಹೋಗುತ್ತಿರುವುದು ವಜ್ರದ ಉಂಗುರವನ್ನು ಬೆರ ಮೇಲ್ಭಾಗದಲ್ಲಿ ಆ ವಜ್ರದ ಉಂಗುರವನ್ನು ಅಪಹರಿಸಿ ಸತಿಯ ಒಂದು ಕಡೆ, ಪದಿಯ ಒಂದು ಕಡೆ, ಐದು ಒಂದು ಬಾಲರು. ಇದು ಅಲ್ಲ ನನ್ನ ಅಟ್ಟಾಸ, ಇದು ಅಲ್ಲ ನನ್ನ ಪ್ರಯತ್ನ. ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ದಾರಿಯೇ ಕಾಣುವುದಿಲ್ಲವಲ್ಲ. ಇರಲಿ, ಈ ವಜ್ರದ ಬೆಳಕಿನ ಸಹಾಯದಿಂದ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುವನು ಪರಮಾತ್ಮ. ಪರಮಾತ್ಮ ಏನು ಮಾಡಲಿ, ಏನು ಮಾಡಲಿ ಪರಮಾತ್ಮ? ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ನನ್ನಲ್ಲಿ ಏನು ಸಹ ಗತಿ ಇಲ್ಲವಲ್ಲ ಪರಮಾತ್ಮ. ಇರಲಿ ಪರಮಾತ್ಮ, ಈ ತಾವರೆ ಎಲೆಯನ್ನು ಕಿತ್ತುಕೊಂಡು ದಬ್ಬೆಯನ್ನಾಗಿ ಮಾಡಿಕೊಂಡು ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುವನು ಪರಮಾತ್ಮ. ಪರಮಾತ್ಮ ಕಾಪಾಡು ತಂದೆ, ಕಾಪಾಡು. ಇದೇನಿದು? ದಡದ ಮೇಲ್ಭಾಗದಲ್ಲಿಟ್ಟಿರುವ ವಜ್ರದ ಉಂಗುರವು ಮಾಯವಾಗಿರುವುದಲ್ಲ ಪರಮಾತ್ಮ. ಏನು ಮಾಡಲಿ? ನನ್ನ ಸತಿಗೆ ನಾನು ಹೇಗೆ ತಾನೇ ಜಲವನ್ನು ತೆಗೆದುಕೊಂಡು ಹೋಗಲಿ ಪರಮಾತ್ಮ? ಪರಮಾತ್ಮ ಇರಲಿ, ಈ ರಾತ್ರಿ ಎಲ್ಲೇ ಪೋಣಿಸಿತು, ಬೆಳಗಾದ ನಂತರ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು ಪರಮಾತ್ಮ. ಅಮ್ಮ ಭೂಮಾತೆ, ಅಮ್ಮ ತಾಯಿ ಭೂಮಾತೆ, ಈ ರಾತ್ರಿ ಈ ನಿನ್ನ ಮಡಿಲಲ್ಲೇ ಮಲಗಿದ್ದು ಬೆಳಗಾದ ನಂತರ
ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು ತಾಯಿ. ಅಮ್ಮ ತಾಯಿ, ನಾನು ಬರುವವರೆಗೂ ನನ್ನ ಸತಿಯನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ತಾಯೇ. ನಿನಗೊಂದಿದನು ಮಾತೆ ಅಮ್ಮ, ಅಮ್ಮ ಭೂಮಾತೆ, ನಿನಗೊಂದಿದನು ಭೂಮಾತೆ ಅಮ್ಮ, ನಿನಗೊಂದಿದನು ಭೂಮಾತೆ ಅಮ್ಮ. ಅಮ್ಮ ಭೂಮಾತೆ, ನಾನು ಬರುವವರೆಗೂ ನನ್ನ ಸತಿಯನ್ನು ಕಾಪಾಡುವ ವಾರ ನಿದ್ದದಾಗಿರುವುದು ತಾಯಿ. ವೃಕ್ಷದ ಬಳಿಯಲ್ಲಿ ಕೊಂಡು ಹೋಗಿ ವೃಕ್ಷದಲ್ಲಿ ಬಿಡುವಂತೆ ಮಾಡು. ಅದು ಅಲ್ಲದೆ ನೋಡೊಬ್ಬ ಬ್ರಹ್ಮವನ್ನು ಹೋಗಿ ಓಜೆ ಬಳಿಯಲ್ಲಿ ಏನೋ ನೋಡುವುದು ತೆಗೆದುಕೊಳ್ಳಲು ಸತ್ಯದ ಪರಮಾತ್ಮ, ಪರಮಾತ್ಮ, ಜಲವನ್ನು ತರಲು ಹೋದ ನನ್ನ ಪ್ರಾಣಕಾಂತನು ಇಷ್ಟು ವೇಳೆಯಾದರೂ ಬರಲಿಲ್ಲ. ಪರಮಾತ್ಮ, ಪರಮಾತ್ಮ, ಅಮ್ಮ 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 ಹೇಳಿ ತಾಯಿ. ಅಯ್ಯೋ ಪರಮಾತ್ಮ, ಇದೇ ರೀತಿ ಈ ನಿಶರಾತ್ರಿಯಲ್ಲಿ ಈ ಘೋರ ಅರಣ್ಯದಲ್ಲಿ ಯಾರೋ ಭಿಕ್ಷೆಯನ್ನು ಬೇಡುತ್ತಿರೋರಲ್ಲ, ಇದರಲ್ಲಿ ವಿಚಾರಿಸಿ ನೋಡು. ಸ್ವಾಮಿ, ಸ್ವಾಮಿ, ತಾವು ಯಾರು? ಈ ನಿಶರಾತ್ರಿಯಲ್ಲಿ ನನ್ನಲ್ಲಿ ಬರಲು ಕಾರಣವೇನು ಸ್ವಾಮಿ? ಅಮ್ಮ ಅಮ್ಮ ಸ್ವಾಮಿ, ನಾನೊಬ್ಬ ಬ್ರಹ್ಮ ತಾಯಿ. ಅಮ್ಮ ಅಮ್ಮ ಸ್ವಾಮಿ, ನಾನೊಬ್ಬ ಬ್ರಹ್ಮ ತಾಯಿ. ತಪಸ್ಸು ಕುಳಿತು ಬೇಸರವಾದ ಕಾರಣ ಅಮ್ಮ ಸ್ವಾಮಿ, ಈ ಮಾರ್ಗವಾಗಿ ಬಂದರು ತಾಯಿ. ಅಮ್ಮ ಅಮ್ಮ ಸ್ವಾಮಿ, ಯಾವ ಕೆಟ್ಟು ಉಳಿಯೋದು ನನ್ನ ತಾಯಿ. ಅದನ್ನು ನಡೆದ ಓಡಿಸಿ ನಿನ್ನ ಪ್ರಾಣವನ್ನು ಉಳಿಸಿದ ತಾಯಿ. ಅಮ್ಮ ಈ ಬಡವರಾದ ನನಗೆ
ಏನಾದರೂ ದಾನ ಕೊಡ್ತಾಯಿ. ಅಯ್ಯೋ ಪರಮಾತ್ಮ, ಇದೇ ಈ ನಿಶರಾತ್ರಿಯಲ್ಲಿ ಈ ಘೋರ ಅರಣ್ಯದಲ್ಲಿ ಈ ಮಹಾತ್ಮರಿಗೆ ನಾನು ದಾನವನ್ನು ಎಲ್ಲಿಂದ ತಾನೇ ತಂದುಕೊಡಲಿ? ಇದೇ ನನ್ನ ರಾಜ್ಯದಲ್ಲಿ ಆಗಿದ್ದರೆ ಈ ಮಹಾತ್ಮರಿಗೆ ನನ್ನ ವಜ್ರ ವೈಡೂರ್ಯ ಕೊಟ್ಟು ಸತ್ಕರಿಸಿದ್ರಲ್ಲ ಪರಮಾತ್ಮ. ಸ್ವಾಮಿ, ಅಮ್ಮ ಅಮ್ಮ ಇಲ್ಲದಿದ್ದರೆ ತಾಯಿ ನಾನಿಲ್ಲಿ ಊಟಕ್ಕೆ ಹೋಗು. ಸ್ವಾಮಿ, ಸ್ವಾಮಿ, ಅಮ್ಮ ದಾನವಿಲ್ಲವೆಂದು ಹೇಳಿ ಪಾಪಕ್ಕೆ ಗುರಿಯಾಗಿ ಬಿಡುತ್ತಿದ್ದಲ್ಲ ಪರಮಾತ್ಮ. ಸ್ವಾಮಿ, ಸ್ವಾಮಿ, ಅಮ್ಮ ಇದು ಅಮ್ಮ 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 ಸ್ವಾಮಿ, ಹೇಳು ತಾಯಿ. ಮುತ್ತೈದೆತನದ ಹೋಗುತ್ತಿ ಸ್ವಾಮಿ. ಅಮ್ಮ ಮುತ್ತೈದೆತನದ ಹೋಗುತ್ತಿ ದಾನವಾಗಿ ನೀಡುವೆ ಸ್ವಾಮಿ. ಅಮ್ಮ ದಾನವಾಗಿ ನೀಡುವೆ ಮುತ್ತೈದೆತನದ ಹೋಗುತ್ತಿ ಸ್ವಾಮಿ. ಅಮ್ಮ ಅಣ್ಣ ತಮ್ಮಂದಿರ ಹೋಗುತ್ತಿ ಸ್ವಾಮಿ. ಅಣ್ಣ ತಮ್ಮಂದಿರ ಹೋಗುತ್ತಿ ಸ್ವಾಮಿ. ಮುತ್ತೈದೆತನದ ಹೋಗುತ್ತಿ ದಾನವಾಗಿ ನೀಡುವೆ ಮುತ್ತೈದೆತನದ ಹೋಗುತ್ತಿ ಸ್ವಾಮಿ. ಅಮ್ಮ ಸ್ವಾಮಿ, ಅಮ್ಮ ಅಮ್ಮ ಈ ನನ್ನ ತವರ ಮನೆಯಲ್ಲಿ ನೀಡಿರುವ ಈ ಮೂಗುತಿಯನ್ನೇ ನನ್ನ ಬಳಿ ಇರುವುದು ಸ್ವಾಮಿ. ಅಮ್ಮ ಇದು ಇದನ್ನೇ ದಾನವಾಗಿ ನೀಡುವುದು. ಇದು ತೆಗೆದುಕೊಳ್ಳು ಸ್ವಾಮಿ. ಅಮ್ಮ ಇಲ್ಲಿ ಕೊಡ್ತಾಯಿ. ಇದು ತೆಗೆದುಕೊಳ್ಳು. ಅಮ್ಮ 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 ನಾನಿಂದ ಬರತಾಯಿ. ಸ್ವಾಮಿ, ಹೋಗಿ ಬಂದೆ ಸ್ವಾಮಿ. ಎಷ್ಟು ವಿಚಾರವಾಗಿ ಬೇಕಾದರೆ ಎಷ್ಟು ಸತ್ಯವನ್ನು ತಿಳಿಯಬೇಕು. ಸತ್ಯತ ನನ್ನ ಪ್ರಭಾವವನ್ನು
ಪರಮಾತ್ಮ ಇದೇನು ಈ ನನ್ನ ಮಗುವನ್ನು ನೋಡಿದರೆ ಈ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರುವುದಲ್ಲ ಪರಮಾತ್ಮ. ಪರಮಾತ್ಮ ಹಂಸ ತೋಲಿಗೆ ರಕ್ತ ಮಂಚದ ಮೇಲೆ ಮಲಗಿ ನಿಂತಿಸಬೇಕಾದ ಈ ನನ್ನ ಮಗು ಈ ದಿವಸ ಈ ಎಲೆಗಳ ತರುಗಳ ಮೇಲೆ ಬಿದ್ದು ಹೊರಳಾಡುತ್ತಿರುವುದಲ್ಲ ಪರಮಾತ್ಮ. ಪರಮಾತ್ಮ ಈ ಮಗುವಿಗೆ ಒಲಿಸುವುದೆಂದರೆ ತುಂಡು ಬಟ್ಟೆಯು ಸಹ ಗತಿ ಇಲ್ಲಲ್ಲ ಪರಮಾತ್ಮ. ಇರಲಿ ಪರಮಾತ್ಮ, ಇದು ಊಟ ಸೀರೆಯ ನಟ ಭಾಗವಾಗಿ ಹರಿದೋ ಪರಮಾತ್ಮ. ಊಟ ಸೀರೆಯ ನಟ ಭಾಗವಾಗಿ ಹರಿದೋ ಮಗುವಿನ ಮೈಗೆ ಸುತ್ತಿ ಕಾನನದೊಳಗುವೆನು ದೇವಾ. ಪರಮಾತ್ಮ, ಇದು ನಾನು ಹುಟ್ಟಿರುವ ಈ ಸೀರೆಯನ್ನು ಅರ್ಧ ಭಾಗವನ್ನಾಗಿ ಹರಿದು ಈ ನನ್ನ ಮಗುವಿನ ಮೈಗೆ ಸುತ್ತಿ ನನ್ನ ಪತಿಯನ್ನು ಹುಡುಕಿಕೊಂಡು ಈ ಕಾಡಿನ ಮಾರ್ಗವಾಗಿ ಹೋಗುವೆನು ಪರಮಾತ್ಮ. ಪರಮಾತ್ಮ ಕಂದ 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 ಕಂದಯ್ಯ ಕುಮಾರ. ಚಿನ್ನದ ತೊಟ್ಟಿಲಲ್ಲಿ ಮಲಗಿ ನಿದ್ರಿಸುವಂತ ಚಿನ್ನದ ತೊಟ್ಟಿಲಲ್ಲಿ ಮಲಗಿ ನಿದ್ರಿಸುವಂತ ಭಾಗ್ಯವು ನಿನಗಿಲ್ಲವೋ ಕಂದಯ್ಯ, ಭಾಗ್ಯವು ನಿನಗಿಲ್ಲವೋ ಕಂದ. ಕಂದ ನಿನ್ನ ಅಣೆಯೊಳಗೆ ನಿನ್ನ ಹಣೆಯೊಳಗೆ ಪರದೇಶಿ ನೀನಾದೆಯೋ ಕಂದಯ್ಯ, ಪರದೇಶಿ ನೀನಾದೆಯೋ ಕಂದ. ಕಂದ ಪರಮಾತ್ಮ, ಈ ಮಗುವಿಗೆ ಉಡಿಸೋಣವನ್ನು ತಂದು ಕೊಟ್ಟಿರಬಹುದು ಪರಮಾತ್ಮ. ತಿನ್ನಲು ಅನ್ನವಿಲ್ಲ, ಒದಿಯಲು ಬಟ್ಟೆ ಇಲ್ಲ. ಈ ಘೋರಾರಣ್ಯದಲ್ಲಿ ಈ ನನ್ನ ಕಂದನನ್ನು ಯಾವ ರೀತಿಯಾಗಿ ಸತ್ಕರಿಸಲಿ ಪರಮಾತ್ಮ. ಇರಲಿ, ಈ ನನ್ನ ಕಂದನನ್ನು ಎತ್ತಿಕೊಂಡು ನನ್ನ ಪತಿಯನ್ನು ಹುಡುಕೊಂಡು ಈ ಕಾಡಿನ ಮಾರ್ಗವಾಗಿ ಹೋಗುವನು ಪರಮಾತ್ಮ.
ಸಾಕಪ್ಪ ಸಾಕು ಈ ಆಳು ದುಡಿಮೆಯ ಬಾಳಿನ ಗೋಳು ಸಾಕಪ್ಪ ಸಾಕು ಬೆಳಗಿನಿಂದ ಕಾಡೊಳಗು ಬೆಳಗಿನಿಂದ ಕಾಡೊಳಗು ಬಂದ ಕಡೆದು ಎಳೆದು ಹಾಕುವ ಬಾಳಿನ ಗೋಳು ಸಾಕಪ್ಪ ಸಾಕು ಈ ಆಳು ದುಡಿಮೆಯ ಬಾಳಿನ ಗೋಳು ಸಾಕಪ್ಪ ಸಾಕು ಬೆಳಗಿನಿಂದ ಕಾಡೊಳಗು ಬೆಳಗಿನಿಂದ ಕಾಡೊಳಗು ಬಂದ ಜನಗಳ ತೊಳೆಗಳ ಕಳೆದು ಎಳೆದು ಹಾಕುವ ಬಾಳಿನ ಗೋಳು ಸಾಕಪ್ಪ ಸಾಕು ಈ ಆಳು ದುಡಿಮೆಯ ಬಾಳಿನ ಗೋಳು ಸಾಕಪ್ಪ ಸಾಕು ಸಾಕಪ್ಪ ಈ ಆಳು ದುಡಿಮೆನೋ ಸಾಕು ಈ ಬಾಳಿನಗಳು ಸಾಕು ಅಲ್ಲ ಬುದ್ಧಿ ಬೆಳಗ್ನಿಂದ ಕಾಡೆಲ್ಲ ಅಲ್ದ್ರು ಒಂದು ತಲೆ ಬೇಡವೆ ಏನು ಮಾಡಲಿ ಬುದ್ಧಿ ಕಾಡಿನ ಸವಾಸ ಮುಗೀತು ಊರಿನ ಸವಾಸಕ್ಕೆ ಬರ್ತೀನಿ ಬುದ್ಧಿ ಈ ಗೋಪಳ್ಳಿ ಬಂದೆ ನೋಡಿ ಅಲ್ಲೊಂದು ಬರಂಗೆ ಮುಗ್ದೆ ಆ ಮನೇಲಿ ಏನು ಸಿಕ್ಲಿಲ್ಲ ಅಲ್ಲಿಂದ ಪಕ್ಕೂರ್ಗೋದೆ ಅಲ್ಲೊಂದು ಮನೆ ಮುಗ್ದೆ ಅಲ್ಲೂ ಏನು ಸಿಕ್ಲಿಲ್ಲ ಅಲ್ಲಿಂದ ಬಂದೆ ಬುದ್ಧಿ ತಿರ್ಗಾ ಗೋಪಳ್ಳಿಗೆ ಬತ್ತಾ ಬತ್ತಾ ದಾರಿ ಒಳಗೆ ಆನಂದಪ್ಪನ ಮನೆ ಕಾಣ್ತು ಅಪ್ಪ ಅವ್ರ ಮನೆ ಮುಗ್ದೆ ಅಲ್ಲಿ ಸಿಕ್ತು ನನಗೆ ಏನ ಹಣ ಒಡವೆ ಎಲ್ಲ ಆನಂದಪ್ಪ ಮಡಗಿದ್ದ ಹೋಗಿ ಗಂಟು ಕಟ್ಕೊಂಡು ಯಗಲ್ಗೆ ಹಾಕೊಂಡೆ ಬುದ್ಧಿ ಯಗಲ್ಗೆ ಹಾಕೊಂಡು ಮನೆ ಬಾಗಿಲು ಬಂದೆ ಆನಂದಪ್ಪ ರೆನ್ಸು ಅಯ್ಯಯ್ಯಪ್ಪ ಕಳ್ಳ ಅಂತ ಬಿಡ್ತು ಏನು ಮಾಡ್ಲಿ ಆನಂದಪ್ಪ ಬಂದಾನೆ ಕೊಟ್ಟ ಮೈ ಮೂವರೆಗೂ ಹಾಕ್ಬಿಟ್ಟ ಅವ್ರ ಜೊತೆಲಿ ಅವ್ರ ಮಕ್ಕಳು ಬೇರೆ ಬಂದವ್ರ ಬುದ್ಧಿ ಒಬ್ಬ ಇಟ್ಟುಂಬಳೆ ತಗೊಂಡವನೆ ಒಬ್ಬ ಕಾವುಗಳು ತಗೊಂಡವನೆ ಕಟ್ ಹಾಕೊಂಡು ಹಿಡ್ಕೊಂಡು ಸಾಯಿಸ್ತಾವ್ರೆ ಏನು ಮಾಡಲಿ ಬುದ್ಧಿ ಎಲ್ಲ ಹೊಡೆದ್ಬಿಟ್ಟ ಬಿಟ್ಬಿಡ್ತಾರೆ ಅಂತ ಕಾದ್ರೆ ಬಿಡ್ಲಿಲ್ಲ ಬುದ್ಧಿ ಪೊಲೀಸ್ನವ್ರು ಕರೆಸವ್ರೆ ಆ ಪೊಲೀಸ್ನವ್ರು 3 ಜನ ಬಂದು ಈ ಕಡೆ ಒಂದ್ಬೇಡಿ ಆ ಕಡೆ ಒಂದ್ಬೇಡಿ ಹಾಕೊಂಡು ನಿಂತ್ಕೊಬಿಟ್ರು ಏನು ಮಾಡಲಿ ಅವ್ರ ಜೊತೆ ಒಬ್ಬ ಬಂದವ್ರೆ ಬುದ್ಧಿ ಯಾರು ಇನ್ಸ್ಪೆಕ್ಟ್ರು ಆ ಭೂಪ ಬಂದಿದ್ದಾನೆ ಕಾಲ ಮ್ಯಾಲ್ ಕೆತ್ತಿ ನೆಲ ಗುಟ್ಟು ಸೆಳೆಟಲ್ಲ ಯಾರಿಗೆ ಈ ಭೂಪನಿಗೆ ಹೊಡೆದ್ಬಿಟ್ಟು ಕರ್ಕೊಂಡು ಹೋದ್ರು ಬುದ್ಧಿ ಎಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಕೊಟ್ರು ಏನ ಬುಟ್ ಕಾಲ್ನೋದೇನ ಬುದ್ಧಿ ಅದೇ ತಿಂದು ಅಲ್ಲಿಂದ ಕರ್ಕೊಂಡು ಹೋದ್ರು ಎಲ್ಲಿಗೆ ಅಂತೀರಾ ಬೆಂಗಳೂರು ಜೈಲಿಗೆ ಬುದ್ಧಿ ಆ ಬೆಂಗಳೂರು ಜೈಲ್ ವಿಚಾರ ಹೇಳ್ತೀನಿ ಕೇಳ್ರಿ ನಾನೇ ಬಂದೀರ ನಾನೇ ಬಲ್ತೂರ ನಾನೇ ಬಂದೀರ ನಾನೇ ಬಲ್ತೂರ ಬೆಂಗಳೂರು ಜೈಲಿನಲ್ಲಿ 6 ತಿಂಗಳು ಇತ್ತು ಬೆಂಗಳೂರು ಜೈಲಿನಲ್ಲಿ 6 ತಿಂಗಳು ಇತ್ತು ರಾಮನಗರ ಜೈಲಿನಲ್ಲಿ 3 ತಿಂಗಳು ಇತ್ತು ನಾನೇ ಬಂದೀರ ನಾನೇ ಬಲ್ತೂರ ಕೇಳಿದ್ರ ಬೆಂಗಳೂರು ಜೈಲಲ್ಲಿ 6 ತಿಂಗಳು ಸಜಾ ಹಾಕ್ಬಿಟ್ರು ಬುದ್ಧಿ ಆ ಜೈಲ್ ಒಳಕ್ಕೆ ಹೋದೆ ಅಲ್ಲಿ ಕೊಟ್ರು ಏನ ರಾಗಿ ಮುದ್ದೆನ ಆ ಮುದ್ದೆ ತಿನ್ಬಿಟ್ಟು ಮನೆ ಕೊಳಕ್ಕೆ ಅಂತ ಹೋದ್ರೆ ಅಲ್ಲಿ ಕೊಟ್ರು ಏನ ಅರ್ತುಲ್ ಕಂಬಳಿ ಅದನ್ನ ತಲೆ ಮೇಲೆ ಹಾಕೊಂಡಿಟ್ಗೆ ಇಡೀ ನಮ್ಮ ಗೋಪಳ್ಳಿ ಜನನೇ ಕಂಡ್ಬಿಟ್ರು ಆಯ್ತು ಬುದ್ಧಿ ಅಲ್ಲಿಂದ ರಾಮನಗರಕ್ಕೆ ಹೋದ ಅಲ್ಲೊಂದು 3 ತಿಂಗಳು ಸಜಾ ಹಾಕ್ಬಿಟ್ರು 6, 3, 9 ತಿಂಗಳು ಎಣಗ್ಬಿಟ್ಟು ಮನೆಗೆ ಅಂತ ಬರ್ತೀನಿ ನನ್ನ ಎಣ್ಣದೊಂದು ಕಾಟ ಎಲ್ಲಿದೆ ಸಾಕು ಚಿಡಾರ್ ಪಡಾರ್ ಅಂತ ಬಿಡ್ತಾಳೆ ಅವಳು ಕರಿತೀನಿ ನೀವು
ಕಣ್ ಮುಚ್ಕೊಬಿಡ್ರಿ, ಹುಡುಗರೆಲ್ಲ ಕಣ್ ಬಿಟ್ಕೊಬಿಡ್ರಿ. ಯಾಕೆ ಅಂತೀರಾ? ನನ್ನ ನಂಡ್ರು ಸೂಪರ್ ಸುಂದ್ರಿ ಆಯ್ತಿನ ತೊಳೆ ಬುದ್ಧಿ ಮುಟ್ಟ ಕರ್ಕೊಯ್ತಾಳೆ. ಕರಿ ಎಲ್ಲೇ ಇಲ್ಲ ಇಲ್ಲ, ಈ ಬಡ್ಡಿ ಎತ್ತ ಹೋಗ್ಬಿಟ್ಲ ಕಾಣಲ್ಲ. ಮನೆ ಬಾಗಿಲು ತೆಗ್ದಾಕೈತೆ, ಮನೆ ತುಂಬ ಒಡವೆ ತುಂಬದೆ, ಈ ಬಡ್ಡಿ ಎಲ್ಲ ಹಾಳಾಗೋಗ್ಬಿಟ್ಟಾವೆ. ಎಲ್ಲಿ ಬರ್ತಾಳೆ ಸರಿ. ಎಲ್ಲಿ ಹುಡುಕ್ತೆ ಅಂತ ಯಾಕೆ ಹಿಂಗ್ ಕೂಗ್ತಾ ಇದೆಯಲ್ಲ? ಎಲ್ಲೇ ಹೋಗಿದ್ದೆ ಇಟ್ಟೋತು ಅಲ್ಲ, ಎಲ್ಲೆಲ್ಲಿ ನೋಡ್ಬಿಟ್ಟಿದೆ ಅಂತ ಬುದ್ಧಿ. ಆ ಕೊನೆಯಲ್ಲಿ ನೋಡ್ದೆ, ಇಲ್ಲ ನೋಡ. ಆ ಮನೆಯಲ್ಲಿ ನೋಡ್ದೆ, ಅಲ್ಲೂ ಇಲ್ಲ. ಈ ಮನೇಲಿ ನೋಡಿದ್ರೆ ಇಲ್ಲೂ ಇಲ್ಲ. ಎಲ್ಲೇ ಹೋಗಿದ್ದೆ ಬಡ್ಡಿ ನೀನು? ಎಲ್ಲಾ ಕಡೆ ನೋಡ್ದೆ ಅಂದಲ್ಲ, ಆ ಗೌಡ್ರು ಮನೆಯಲ್ಲಿ ಸರಿಯಾಗಿ ನೋಡ್ದ? ಇಲ್ಲ, ಇವಳ ಕೊಟ್ಲಲ್ಲಪ್ಪ ಗೊತ್ತು ನನಗೇನೆ. ಯಾವ ಗೌಡ್ರ ಮನೆಗೆ ಹೋಗಿದ್ದೆ? ಅದೇ ಸಿರಮೆ ಗೌಡ್ರು. ಅಯ್ಯ, ಆ ಮುಡ್ಡೆ ಮಗನ ಮನೆ ಹತ್ರಕ್ಕೆ ಯಾಕೆ ಹೋದೆ? ಅವ್ರಿಗೂ ನನ್ಗೂ ಆಗೋದೇ ಇಲ್ವಲ್ಲೇ. ಅಲ್ಲ, ಮೊದ್ಲು ಏನ್ ಹೋಗಿದೆ ಅಂತ ಕೇಳಿಲ್ವಲ್ಲ ನೀನು? ಲೇ ಬರ ಇಲ್ಲಿ. ಅಲ್ಲ ಕಣೆ, ಹೇಳ್ಬೋದು. ನಿನ್ಗೂ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಆಯ್ತು ಕಣೆ, ಮದುವೆ ನೀನ್ ಕಟ್ಕೊಂಡು ಈ ಮುರುಗುರ ಕಟ್ಕೊಂಡು 10-12 ವರ್ಷ ಆಯ್ತು. ನೋಡಿದ್ರ ಬುದ್ಧಿ, 10-12 ವರ್ಷ ಆದ್ರೂ ಇವಳು ಹೊಟ್ಟೆಲಿ ಒಂದು ಇಲಿ ಮರಿ ಇಲ್ಲ, ಒಂದು ಬೆಕ್ಕಿನ ಮರಿನೂ ಇಲ್ವಲ್ಲ ಈ ಗುಡ್ಡಿಗೆ. ಮಕ್ಳು ಹೋದ್ರೆ 6 ತಿಂಗಳು, ಅಲ್ಲ ಬಂದ್ರೆ 3 ತಿಂಗಳು. ಕರಿಕಾಳಿ ಮನೆಗೆ ಹೋಯ್ತಾರೆ, ತುಂಬ ಕುಡಿತಾರೆ, ಕಾಲ್ ಕಿಸ್ಕೊಂಡು ಬಿತ್ಕೋದ್ರೆ. ಸಾಕು ನೀನ್ ಮಾನ ಮರ್ಯಾದೆ ಎಲ್ಲ ತೆಗ್ದಿ ಸಾಕು. ಇನ್ನೇನ್ ಕಾಡ್ತೇವೆ, ಹೊಟ್ಟೆ ಗುಣ ಇಲ್ಲ ಅಂತ. ಲೇ ಅದೆಲ್ಲ ಇರ್ಲಿ, ಅದೆಲ್ಲ ಸಾಕು. ಅದೇನೋ ಮನೆ ಕಳ ಗುಟ್ಟು ಅಂತೀಯಲ್ಲ, ಏನೇ ಅದು? ಹೋಗ್ಬಿದ್ದೀವಿ, ಯಾಕೋ ನಾಚಿಕೆ ಆಯ್ತದೆ. ಅದೇನು ನೀನೇ ಹೇಳ್ಬಿಡು. ಆ ಗುಟ್ಟು ಗಿಟ್ಟೆಲ್ಲ ನಿನ್ ಬುಟ್ಟಿ ಒಳಗೆ ಇಕ್ಕೋ, ಹೇಳ್ತೀನಿ ಕೇಳು. ಹೇಳಿ ಬಿಡ್ತದೆ. ಗುಟ್ಟೇನಿದೆ ಪುಟ್ಟು ಮೊಂಡೆ, ಗೊತ್ತಾಯ್ತು ನನ್ನ ಮನಕ ನಡಿ ಮನೆಗೆ ಬರತ್ರ. ಗುಟ್ಟೇನಿದೆ ಪುಟ್ಟು ಮೊಂಡೆ, ಗೊತ್ತಾಯ್ತು ನನ್ನ ಮನಕ ನಡಿ ಮನೆಗೆ. ಎಂಡ ಗಂಡಿಯ ಬಾಲಕ ಎಂಡ ಗಂಡಿಯ ಬಾಲಕ ತರಾಯಿ ಅಂಗಿ ತರತಾನೆ ಪಟ್ಟಿ ತಾರಾಯ್ ಬರತದೆ. ಗುಟ್ಟೇನಿದೆ ಬುಟ್ಟು ಮುಂದೆ, ಗೊತ್ತಾಯ್ತು ನನ್ನ ಮನಸ್ಸು ನಡಿ ಮನೆಗೆ, ಗೊತ್ತಾಯ್ತು ನನ್ನ ಮನಸ್ಸು ನಡಿ ಮನೆಗೆ. ಕೇಳಿದ್ರ ಬುದ್ಧಿ, ಇಂಥ ನನ್ನ ಹೆಂಡ್ರನ್ನ ಇಟ್ಕೊಂಡು ನಾನು ಸಂಸಾರ ಮಾಡ್ದಂಗಿನಿ. ಲೇ ಬರ ಇಲ್ಲಿ. ಬಂದೆ ಹೇಳ್ಬಿದ್ದೇವೆ. ನೋಡ, ನೀನು ಆ ಗೌಡನ ಮನೆಗೆ ಹೋಗೋದು ಬೇಡ, ಈಗ ನಾನು ಈ ಕರಿಕಾಳಿ ಮನೆಗೆ ಹೋಗೋದು ಬೇಡ, ಆಯ್ತಾ? ನನ್ನ ಕೈ ಹೋದಂಗೆ ನಿನ್ ಕಣ್ಣು. ಅಲ್ಲ ಕಣ್ಣು ಮದುವೆ. ಅಲ್ಲ ನಿನ್ ಮತ್ತೆ ಮಗಳಾಡ್ತಿದ್ದ ನನ್ನ ಕಣ್ಣೆ ಹಾಕೋರ್ಲಿ. ನಿಮ್ಮ ಮತ್ತೆ ಕುಂಟಿನ ಸಾಲ್ತೆ ಅವ್ರ ಕಣ್ಣೇ ಹೋಗ್ಲಿ. ಆಯ್ತು ಬೈಲೆ, ಹಂಗಲ್ಲ ಕಣೆ. ನಾನು ಕೈ ತೋರಿಸ್ದಂಗೆ ನಿನ್ ಕಣ್ಣು ತೋರಿಸು. ಯಾವುದೋ ಒಂದು ಹೆಂಚು ಬತ್ತಾವಳೆ, ಗಂಟು ಹೊತ್ಕೊಂಡ್ಬತ್ತಾವಳೆ, ಮೆಲ್ಲಗೆ ಹೋಗಿ ಕರ್ಕೊಂಬಂದ್ಬಿಡು. ಅವಳು ಬುಳೆ ಹೊಡೆದು ಅವಳ ಮೈ ಮೇಲೆ ಹೊಡಬೇಡ, ನಿನ್ನ ಮೈ ಮೇಲೆ ಹಾಕ್ಬಿಡ್ತೀನಿ, ಹೋಗಿ ಕರ್ಕೊಂಬ. ಆದ್ರೆ ಇನ್ನು ಕಳ್ಕಾನ್ ಬುದ್ಧಿ ಬಿಡ್ಲೇ ಇಲ್ವಲ್ಲ. ಎಲ್ಲ ಇವ್ರ ನಾನು ಕುಲ್ಕತ್ತದಲ್ಲೇ ಕಣ್ಣು ಹಾಕ್ತಾವಲ್ಲ ಈ ಬಡ್ಡಿ. ಇವಳಿಗೆ ಏನ್ ಮಾಡೋದು? ಹೊಡೆದ್ರೆ ನೋಡಿ, 6 ಮನೆ ಮೇಷ್ಟ್ರನ್ನ ಕರ್ಕೊಂಡು ಹೊಡಿತೀನಿ ಅಂತಾಳೆ. ಏನ್ ಮಾಡ್ಲಿ ನಾನು? ಹೋಗಿ ಕರ್ಕೊಂಬ. ಬುದ್ಧಿ, ಆ ಮರ ನಿಂತಿರೋ, ಕರ್ಕೊಂಡ್ ಬರ್ತೀನಿ. ಜಲ್ದಿ ಬಾ.